ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಗಣೇಶ ಹಬ್ಬಕ್ಕೆ ಹೋಗ್ತಾರ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಗಣೇಶ ಹಬ್ಬದ ಫೆಸ್ಟಿವಲ್ ವ್ಲಾಗ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ನಾವು ಕ್ಯಾಬಲ್ಲಿ ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ವಿ. ಮಾರ್ನಿಂಗ್ಗೆ ಜನಶತಾಬ್ದಿನ ಬುಕ್ ಮಾಡಿದ್ವಿ. 6:10ಗೆ ನಮಗೆ ಟ್ರೈನ್ ಇತ್ತು ಬೆಂಗಳೂರು ಟು ಹುಬ್ಳಿ. ಸೊ ಹಾಗಾಗಿ ನಾವು ಹೋಗ್ತಾ ಇದ್ದೀವಿ. ಕಾರಲ್ಲಿ ಹೋಗೋಕ್ಕೆ ತುಂಬಾ ಲಾಂಗ್ ಜರ್ನಿ ಆಗುತ್ತೆ ಅಂತ ಹೇಳಿ ಬೇಡ ಅಂತ ಹೇಳಿ ಆಗ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. ಯಾಕಂದರೆ ವಿನಯ್ ಮನೆಗೆ ಹೋದ್ಮೇಲೂ ಕೂಡ ಹಬ್ಬದ್ದು ಓಡಾಡೋ ಕೆಲಸ ಎಲ್ಲ ಇರುತ್ತೆ, ಹಾಗಾಗಿ ಬೇಡ ಅಂತ ಹೇಳಿ ನಾವು ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. ಹಾಗೆ ನಿಧಿಗೆ ಎಂಗೇಜ್ ಮಾಡೋಕ್ಕೆ ಅಂತ ಹೇಳಿ ಒಂದು ಪೆನ್ ಮತ್ತು ಬುಕ್ನ ಕೊಟ್ಟು ಕೂರಿಸಿದ್ವಿ. ಹಾಗೆ ನಿಧಿಗೆ ಒಂದು ಲಂಗ ಬ್ಲೌಸು ಹೊಲಿಸಿದ್ದೀನಿ, ಈ ರೀತಿ ಸ್ಟಿಚ್ ಮಾಡಿಸಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ, ನೋಡಬೇಕು ಅವಳು ಹೇಗೆ ಕಾಣ್ತಾಳೆ ಅಂತ. ಬಟ್ ನಾನು ಹಾಗೆ ಜಸ್ಟ್ ಟ್ರಯಲ್ ನೋಡಿದ್ದೀನಿ, ಚೆನ್ನಾಗಿ ಕಾಣ್ತಾ ಇದ್ಲು. ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡಿದ್ರು. ಹಾಗೆ ನಾನು ಯಾವ ರೀತಿ ಹೇಳಿದ್ನೋ ಅದೇ ರೀತಿ ಕೂಡ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ. ನಾನು ಪ್ಲೇಟ್ಸ್ ಎಲ್ಲ ಚಿಕ್ಕದಾಗಿರಬೇಕು ಅಂತ ಹೇಳಿದ್ದೆ, ಅವರು ಕೂಡ ಅದೇ ರೀತಿ ನೀಟಾಗಿ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ. ನಂತರ ನಾವು 1:30 ಅಷ್ಟೊತ್ತಿಗೆ ಹುಬ್ಳಿನ ರೀಚ್ ಆದ್ವಿ. ಅಷ್ಟರಲ್ಲಿ ವಿನಯ್ ತಮ್ಮ ಕರ್ಕೊಂಡು ಹೋಗೋಕೆ ಅಂತ ಹೇಳಿ ಬಂದಿದ್ರು. ಹಾಗೆ ವಿನಯ್, ನಾನು, ಪಾಪು ಹಾಗೆ ಅವ್ರ ತಮ್ಮ ಎಲ್ಲರೂ ಸೇರಿ ಮನೆಗೆ ಬಂದು ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಹಾಗೆ ವಿನಯ್ ಮತ್ತು ಅವ್ರ ತಮ್ಮ ಸೇರಿಕೊಂಡು ಡೆಕೋರೇಷನ್ ಎಲ್ಲ ರೆಡಿ ಮಾಡಿದ್ರು. ಒಂದು ಡೈನಿಂಗ್ ಟೇಬಲ್ನ ಹಾಕಿ ಅದ್ರ ಮೇಲೆ ರೆಡ್ ಕಲರ್ದು ಬಟ್ಟೆನ ಹಾಕಿದ್ದಾರೆ. ಹಿಂದೆ ಒಂದು ಸ್ಟ್ಯಾಂಡ್ನ ಇಟ್ಬಿಟ್ಟು ಬ್ಲ್ಯಾಕ್ ಕಲರ್ದು ಒಂದು ಸ್ಕ್ರೀನ್ ಹಾಕಿ ಗ್ರೀನ್ ಕಲರ್ದು ಸ್ಕ್ರೀನ್ನ ಹಾಕಿ ನಂತರ ಒಂದು ವೈಟ್ ಕಲರ್ದು ಬಟ್ಟೆನ ಹಾಕಿ ಅದ್ರ ಮೇಲೆ ನೆಟ್ಟೆಡ್ ಕ್ಲಾತ್ನ ಹಾಕಿದ್ದಾರೆ. ನಂತರ LED ಲೈಟ್ನ ಅರೇಂಜ್ ಮಾಡಿದ್ದಾರೆ, ಲೀವ್ಸ್ ಕೂಡ ಅರೇಂಜ್ ಮಾಡಿದ್ದಾರೆ. ನಂತರ ಇಲ್ಲಿ ನೋಡ್ಬೋದು ಕೆಲವೊಂದಿಷ್ಟು ಹೂಗಳನ್ನ ತಗೊಂಡು ಬಂದಿದ್ದಾರೆ. ಹಾಗೆ ಒಂದು ರೋಸ್ ಮಾಲೆ ತಗೊಂಡು ಬಂದಿದ್ದಾರೆ, ಒಂದು ಸೇವಂತಿಗೆ ಮಾಲೆನ ತಗೊಂಡು ಬಂದಿದ್ದಾರೆ. ಹಾಗೆ ಪೂಜೆಗೆ ಏನೇನು ಹೂವು ಬೇಕೋ ಅದನ್ನು ಕೂಡ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದಾರೆ. ಗರ್ಕೆ, ಡೈರಿ ಹೂವು, ಹಾಗೆ ಗಣೇಶನ ಪೂಜೆಗೆ ಏನೆಲ್ಲ ಸಾಮಾನು ಬೇಕೋ ಅದನ್ನು ವಿನಯ್ ಅವರು ರೆಡಿ ಮಾಡ್ಕೊಂಡಿದ್ದಾರೆ. ಮಾರ್ನಿಂಗು 11 ಮೇಲೆ ಗಣೇಶನ ತರೋದ್ರಿಂದ ಇನ್ನೂ ಟೈಮ್ ಇರುತ್ತೆ ಬೆಳಗ್ಗೆ ಎದ್ಮೇಲೆ. ಹಾಗಾಗಿ ನಮಗೆ ನೈಟು ಎಷ್ಟಾಗುತ್ತೋ ಅಷ್ಟು ವಿನಯ್ ಹಾಗೆ ಅವ್ರ ತಮ್ಮ ಅವ್ರ ಡ್ಯಾಡಿ ಸೇರಿ ಅರೇಂಜ್ಮೆಂಟ್ನ ಮಾಡ್ಕೊಂಡಿದ್ದಾರೆ. ಸೊ ನೋಡ್ಬೋದು, ಇಷ್ಟೇ ನಾವು ರಾತ್ರಿ ಮಾಡಿರೋದು. ಹಾಗೆ ಬಾಳೆಕಂಬನೂ ರಾತ್ರಿನೇ ಇಟ್ಟಿದ್ದಾರೆ. ಬೆಳಗ್ಗೆ ಎದ್ದು ಒಂದು ಮಣಿನ ಹಾಕಿಬಿಟ್ಟು ಅದ್ರ ಮೇಲೆ ಒಂದು ವೈಟ್ ಕ್ಲಾತ್ನ ವಿನಯ್ ಅವರು ಹಾಕ್ತಾ ಇದ್ದಾರೆ. ಇದ್ರ ಮೇಲೆ ಒಂದು ರೆಡ್ ಕಲರ್ ಕ್ಲಾತ್ ಬಟ್ಟೆ ಕೂಡ ಮೇಲೆ ಹಾಕ್ತಾ ಇದ್ದಾರೆ. ಸೊ ವೈಟ್ ಕಲರ್ ಬಟ್ಟೆ ಕಾಣಲಿಲ್ದಂಗೆ ನೀಟಾಗಿ ಕವರ್ ಮಾಡ್ತಾ ಇದ್ದಾರೆ. ಈ ರೀತಿ ನೀಟಾಗಿ ಕವರ್ ಮಾಡಿ ನಂತರ ಹಾಗೆ ಗೌರಿಗೆ ಏನೆಲ್ಲ ಸಾಮಾನ ಜೋಡಿಸ್ಕೊಂಡಿದ್ದೀವಿ ಅಂತ ಹೇಳಿದರೆ, ಒಂದು ಗೌರಿಗೆ ಸೀರೆ, ಇದು ರೆಡಿ ಸೀರೆ ಅಂತಲೇ ಸಿಗುತ್ತೆ. ಈ ಥರದ್ದು ಸೀರೆ ನೆರಿಗೆ ಇರೋದನ್ನ ತೊಗೊಂಡಿದ್ದೀವಿ. ಒಂದು ಗೌರಿ ಮುಖವಾಡ ತೊಗೊಂಡಿದ್ದೀವಿ, ಒಂದು ಮುತ್ತಿನ ಹಾರ, ಹಾಗೆ ಮುತ್ತಿನ ಬ್ಯಾಂಗಲ್ಸು, ಗಾಜಿನ ಬ್ಯಾಂಗಲ್ಸು, ಒಂದು ತಾಳಿ ಸರನ ತೊಗೊಂಡಿದ್ದೀವಿ. ಲಕ್ಷ್ಮೀ, ಗಣೇಶ, ಶಾರದೆ ಇರೋಂಥ ಮೂರ್ತಿಗಳನ್ನ ತೊಗೊಂಡಿದ್ದೀವಿ. ಹಾಗೆ ಪಕ್ಕದಲ್ಲಿ ಸ್ವಲ್ಪ ಅಕ್ಕಿ ಹಾಕಿದ್ದೀವಲ್ಲ, ಅಲ್ಲಿ ನಾವು ಗೌರಿನ ಕೂರಿಸ್ತೀವಿ, ಮೇಲೆ ಗಣೇಶನ ಕೂರಿಸ್ತೀವಿ. ಒಂದು ಚೆನ್ನಾಗಿರೋದು ಕ್ಲಾತ್ ಹಾಕಿಬಿಟ್ಟು ರೆಡ್ ಕಲರ್ದು ಶೈನಿಂಗ್ ಕ್ಲಾತ್ನ ಹಾಕ್ಬಿಟ್ಟು ಅದ್ರ ಮೇಲೆ ಅಕ್ಕಿ ಹಾಕಿ ಅದ್ರ ಮೇಲೆ 5 ರೂಪಾಯಿದು 5 ಕಾಯಿನ್ಸ್ನ ಇಟ್ಟಿದ್ದೀವಿ. ಹಾಗೆ ಮುಂದೆ ಒಂದು 9 ಥರದ ಹಣ್ಣು ಅಥವಾ 5 ಥರದ ಹಣ್ಣನ್ನು ಇಡ್ಬೋದು. ಹಾಗೆ 2 ದೀಪನ ಇಟ್ಟಿದ್ದೀವಿ. ಒಂದು ಲ್ಯಾಂಪ್ಸ್, ಒಂದು 3 ಲ್ಯಾಂಪ್ಸ್ದು ಡೆಕೋರೇಟಿವ್ ಐಟಮ್ಸ್ ಕೂಡ ಮುಂದೆ ಇಟ್ಟಿದ್ದೀವಿ. ಇಷ್ಟೆಲ್ಲ ನೀಟಾಗಿ ರೆಡಿ ಮಾಡಿದ್ದೀವಿ. ಹಾಗೆ ವಿನಯ್ ಅವರು ಅವ್ರಿಗೆ ಪೂಜೆಗೆ ಏನೇನು ಬೇಕೋ ಅದನ್ನೆಲ್ಲ ಜೋಡಿಸ್ಕೊಂಡಿದ್ದಾರೆ. ಹಾರ, ಹೂವು, ಗರ್ಕೆ, ಪತ್ರೆ, ಅರಶಿನ, ಕುಂಕುಮ, ಅಕ್ಕಿ ಕಾಳು, ಅಕ್ಷತೆ ಕಾಳು, ಹಾಗೆ ನಂತರ ಕಳಸ ಕೂಡ ಇಲ್ಲಿ ರೆಡಿ ಮಾಡಿ ಇಟ್ಟಿದ್ದೀವಿ. ಅಷ್ಟರಲ್ಲಿ ಮಾರ್ನಿಂಗ್ 10:30 ಅಷ್ಟರಲ್ಲಿ ನಿಧಿನ ರೆಡಿ ಮಾಡಿದೆ. ನಿಧಿ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ಲು. ಡ್ರೆಸ್ ಕೂಡ ತುಂಬಾ ನೀಟಾಗಿ ಸ್ಟಿಚ್ ಮಾಡಿದ್ರು, ತುಂಬಾ ಇಷ್ಟ ಆಯಿತು. ಅವಳು ಕೂಡ ತುಂಬಾ ಖುಷಿಯಾಗಿ ಮನೆ ತುಂಬ ಓಡಾಡ್ತಾ ಇದ್ಲು. ಅವಳು ಓಡಾಡೋದು ನೋಡೋದಕ್ಕೆ ಒಂಥರ ಖುಷಿ ಆಗ್ತಾ ಇತ್ತು. ಒಂಥರ ಪುಟ್ಟು ಗೌರಿ ಥರನೇ ಕಾಣ್ತಾ ಇದ್ಲು. ಅವಳೆಲ್ಲ ಇಷ್ಟಪಟ್ಟು ಹಾಕಿಸ್ಕೋತಾ ಇದ್ಲು. ರೆಡಿ ಮಾಡುವಾಗ ಮಮ್ಮಿ ಹಾಕು ಹಾಕು ಅಂತ ಹೇಳ್ತಾ ಇದ್ಲು. ನಾನು ಅವ್ರು ಬರೋ ಅಷ್ಟರಲ್ಲಿ ಗೌರಿನ ರೆಡಿ ಮಾಡಿದ್ದೀನಿ. ಒಂದು ಚಮ್ ತುಂಬಿಟ್ಟು ಅದಕ್ಕೆ ಅರಶಿನ ಕುಂಕುಮ ಹಾಕ್ಬಿಟ್ಟು 5 ಎಲೆ ಇಟ್ಟು ಅದ್ರ ಮೇಲೆ ಕಾಯಿನ ಇಟ್ಟು ಗೌರಿನ ಕೂರಿಸಿ ಬಳೆನ ಇಟ್ಟಿದ್ದೀವಿ. ಹಾಗೆ ವಸ್ತ್ರ ಕೂಡ ಈ ರೀತಿ ಏನಿಲ್ಲ, ಜಸ್ಟ್ ಟೈ ಮಾಡಿಬಿಟ್ರೆ ಮುಗೀತು. ಹಾಗೆ ತಾಳಿ ಮತ್ತು ಮುತ್ತಿನ ಸರನ ಹಾಕಿದರೆ ಮುಗ್ದೋಯ್ತು. ಹಾಗೆ 5 ಥರದ್ದು ಸ್ವೀಟ್ಸ್ನ ಕೂಡ ಇಟ್ಟಿದ್ದೀವಿ. ವಿನಯ್ ಹಾಗೆ ಅವ್ರ ತಮ್ಮ, ಅವ್ರ ಡ್ಯಾಡಿ, ನಿಧಿ ಎಲ್ಲರೂ ಸೇರಿ ಗಣೇಶನ ತಗೊಂಡು ಬರೋಕ್ಕೆ ಹೋಗಿದ್ದಾರೆ. ಅವರು ಎಲ್ಲ ಡೆಕೋರೇಷನ್ನ ರೆಡಿ ಮಾಡಿ ಹೋಗಿದ್ರು. ಜಸ್ಟ್ ನಾನು ಪೂಜೆ ಮಾಡಿದ್ದೀನಿ ಅಷ್ಟೇ. ವಿನಯ್ ಅವರು ಗಣೇಶನ ತಗೊಂಡು ಬರ್ತಿದ್ದಾರೆ. ಏನಿಲ್ಲ, ಉದಿನ ಕಡ್ಡಿ ಅಷ್ಟೇ ಒಯ್ದಿರ್ತಾರೆ. ಉದಿನ ಕಡ್ಡಿ ತೊಗೊಂಡೋಗಿ ಪೂಜೆ ಮಾಡಿ ಉದಿನ ಬೆಳಗ್ಬಿಟ್ಟು ಗಣೇಶನ ಕರ್ಕೊಂಡು ಬರ್ತಿದ್ದಾರೆ. ವಿನಯ್ ಅವರು ಗಣೇಶನ ಇಟ್ಕೊಂಡಿದ್ದಾರೆ, ನೋಡ್ಬೋದು ನೀವು ಕೂಡ. ಸೊ ತಗೊಂಡು ಬರ್ತಾನೆ ಕೆಲವೊಬ್ರು ಗಾಡಿಲಿ ಕರ್ಕೊಂಡು ಬರ್ತಾರೆ, ಕೆಲವೊಬ್ರು DJ ಹಾಕೊಂಡು ಕರ್ಕೊಂಡು ಬರ್ತಿದ್ದಾರೆ. ನಾವು ಯೂಶಲ್ ಆಗಿ ಜಸ್ಟ್ ಕಾರಲ್ಲಿ ಕರ್ಕೊಂಡು ಬರ್ತಾ ಇದ್ದೀವಿ ಮನೆಗೆ. ಸೊ
ಸೊ ನೋಡ್ಬೋದು ಡಿಜೆಲ್ ಹಾಕ್ಕೊಂಡು ಎಷ್ಟು ಸೌಂಡ್ ಮಾಡ್ತಾ ಇದ್ದಾರೆ ಅಂತ. ಗಣೇಶ ಕೂಡ ತುಂಬಾ ಕಲರ್ಫುಲ್ ಆಗಿ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ನಮಗೂ ಕೂಡ ಸಿಕ್ಕಾಬಟ್ಟೆ ಖುಷಿ ಆಯಿತು. ಸೊ ಗಣೇಶನ ಕರ್ಕೊಂಡು ಮನೆಗೆ ಬಂದ ತಕ್ಷಣ ನಾವು ಪೂಜೆ ಮಾಡಿಕೊಂಡು ಒಳಗಡೆ ಕರ್ಕೋತಾ ಇದ್ದೀವಿ. ಗಣೇಶನ ಇಟ್ಕೊಂಡಿರೋರು ತಲೆ ಮೇಲೆ ವಸ್ತ್ರ ಅಥವಾ ಟೋಪಿನ ಹಾಕೋಬೇಕು, ಅದು ನಮ್ಮ ಮನೆಯಲ್ಲಿ ಇರೋಂಥ ಪದ್ಧತಿ. ಸೊ ವಿನಯ್ ಅವರು ವಸ್ತ್ರನ ಹಾಕ್ಕೊಂಡಿದ್ದಾರೆ, ಕರ್ಚಿಫ್ನ ಹಾಕ್ಕೊಂಡಿದ್ದಾರೆ. ಸೊ ನಾನು ನೀರು ಹಾಕ್ಬಿಟ್ಟು ಗಣೇಶನಿಗೆ ಸ್ವಲ್ಪ ವಿಭೂತಿ ಅರಿಶಿನ ಕುಂಕುಮ ಕಾಲಿಗೆ ಇಟ್ಬಿಟ್ಟು ಕಳಸನ ಬೆಳಗ್ಬಿಟ್ಟು, ಸೊ ನಾನು ಮುಂದೆ ಫಸ್ಟು ಬರ್ತೀನಿ, ನನ್ನ ಹಿಂದೆ ವಿನಯ್ ಅವರು ಬರ್ತಾರೆ. ನಂತರ ವಿನಯ್ ಅವರು ಒಳಗಡೆ ಬಂದು ಗಣೇಶನ ಕೂರಿಸ್ತಾ ಇದ್ದಾರೆ. ಗಣೇಶ ಕೂಡ ವೆಯ್ಟ್ ಇರೋದ್ರಿಂದ ಇಬ್ಬರು ಸೇರಿ ನೀಟಾಗಿ ನಿಧಾನಕ್ಕೆ ಇಡ್ತಾ ಇದ್ದಾರೆ. ಯಾಕಂದರೆ ಒಂದ್ಸರಿ ಗಣೇಶನ ಇಟ್ಟ ಮೇಲೆ ಪದೇ ಪದೇ ಸರಿಸೋ ಆಗಿಲ್ಲ. ಸೊ ಹಾಗಾಗಿ ನೀಟಾಗಿ ಕೂತಿದ್ದೇನೋ ಇಲ್ಲೋ ಅಂತ ಪೂಜೆ ಮುಂಚೆ ಚೆಕ್ ಮಾಡ್ಕೋತಾ ಇದ್ದಾರೆ. ಹಾಗೆ ಹಕ್ಕಿ ನೀಟಾಗಿ ಸೆಟ್ ಮಾಡ್ತಾ ಇದ್ದಾರೆ. ಹಕ್ಕಿ ಇಡೋ ಹತ್ರನೇ ಶಾರದೆ, ಗಣೇಶ ಹಾಗೆ ಲಕ್ಷ್ಮೀ ಮೂರ್ತಿಗಳನ್ನ ಇಡ್ತೀವಿ. ಅದರಲ್ಲಿ ನಿಧಿ ನಂದೊಂದು ಬಲೂನ್ ಎಲ್ಲ ಬರೆದ್ಬಿಟ್ಟು ಗಣೇಶಂಗೆ ಇಡು ಅಂತ ಹೇಳಿ ಹಠ ಮಾಡ್ತಾ ಇದ್ಲು. ಸೊ ಅವಳನ್ನ ಸಮಾಧಾನ ಮಾಡಿ ನಂತರ ವಿನಯ್ ಅವರು ಪೂಜೆನ ಸ್ಟಾರ್ಟ್ ಮಾಡಿದ್ದಾರೆ. ನೀರನ್ನ ಹಾಕಿಬಿಟ್ಟು ವಿಭೂತಿ ಕುಂಕುಮ ಹಚ್ಚಿ ಪೂಜೆನ ಸ್ಟಾರ್ಟ್ ಮಾಡಿದ್ದಾರೆ. ಹಾಗೆ ಇನ್ನೊಂದು ಸಾರಿ ಕೂಡ ಗೌರಿಗೂ ಕೂಡ ಪೂಜೆ ಮಾಡ್ತಾ ಇದ್ದಾರೆ ಗಣೇಶನ ಜೊತೆ. ಹಾಗೆ ಗಣಪಗೆ ಗೆಜ್ಜೆ ವಸ್ತ್ರ, ಡೈರಿ ಹೂವು, ಹಾಗೆ ಕೆಲವೊಂದು ಪತ್ರೆಗಳು, ಗರ್ಕೆಗಳನ್ನ ಇಟ್ಟು ವಿನಯ್ ಅವರು ಪೂಜೆನ ಮಾಡ್ತಾ ಇದ್ದಾರೆ. ನೋಡ್ಬೋದು ಸಣ್ಣಲ್ಲಿ ಗರ್ಕೆನ ಇಡ್ತಾ ಇದ್ದಾರೆ. ಹಾಗೆ ಪತ್ರೆಗಳನ್ನು ಕೂಡ ದೇವರಿಗೆ ಅರ್ಪಿಸ್ತಾ ಇದ್ದಾರೆ. ಕಾಯಿ ಹೊಡೆದು ಕರ್ಪೂರದ ಆರತಿ ಎಲ್ಲ ಮಾಡಿ ನಂತರ ವಿನಯ್ ಅವರು ಬಾಳೆಹಣ್ಣ ಹಿಡಿದು ಕಾಯಿನ ದೇವ್ರಿಗೆ ಹೊಡೆದು ದೇವ್ರ ಮುಂದೆ ಇಡ್ತಾ ಇದ್ದಾರೆ. ಧೂಪನ ಹಚ್ತಾ ಇದ್ದಾರೆ. ಧೂಪ ಹಚ್ಚಿ ದೇವರಿಗೆ ಬೆಳಗ್ಗೆ ಧೂಪನ ದೇವ್ರ ಮುಂದೆ ಇಡ್ತಾರೆ. ನೈವೇದ್ಯಕ್ಕೆ ಅಂತ ಹೇಳಿ ಫಸ್ಟ್ ಡೇ ನಾವು ಗೋಧಿ ಪಾಯಸ, ರೈಸು, ಹೆಸರು ರೊಟ್ಟಿ, ಹಾಗೆ ಬದನೆಕಾಯಿ ಪಲ್ಯ, ಹಾಗೆಯೇ ನಾನು ಕೂಡ ದೇವರಿಗೆ ಆರತಿನ ಮಾಡ್ತಾ ಇದ್ದೀನಿ. ಪೂಜೆನ ಮಾಡಿ ಹಾಗೆ ಆರತಿನ ಮಾಡಿದೆ. ನಿಧಿ ಕೂಡ ಹಠ ಮಾಡ್ತಾ ಇದ್ಲು, ಮಮ್ಮಿ ನಾನು ಆರತಿನ ಮಾಡ್ತೀನಿ ಅಂತ ಹೇಳಿ. ಸೊ ಹಾಗಾಗಿ ಅವಳನ್ನು ಕೂಡ ಕರೆದು ಅವಳ ಕೈಯಿಂದನೂ ಕೂಡ ದೇವರಿಗೆ ಆರತಿನ ಮಾಡಿಸಿದೆ. ಅವಳು ಏನಂದರೆ ಮಮ್ಮಿ ನೀನು ಬಿಡು ನಾನೊಬ್ಳೆ ಆರತಿ ಮಾಡ್ತೀನಿ ಅಂತ. ಬಟ್ ಅವಳು ಚಿಕ್ಕವಳಿರೋದ್ರಿಂದ ಕೊಡೋದು ಸೇಫ್ ಅಲ್ಲ ಅಂತ ಹೇಳಿ ಸೊ ನಾನು ಜಸ್ಟ್ ಆರತಿನ ಬೆಳಗಿಸಿ ಇಟ್ಟಿದ್ದೀನಿ. ವಿನಯ್ ಹಾಗೆ ಅವ್ರ ತಮ್ಮ ಇನ್ನೂ ಒಂದು ಸ್ವಲ್ಪ ಡೆಕೋರೇಷನ್ ಮಾಡೋದನ್ನ ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ರು. ದೇವ್ರ ತಂದು ಇಟ್ಟ ಮೇಲೆ ಅದನ್ನು ಡೆಕೋರೇಷನ್ ಮಾಡ್ತೀವಿ ಅಂತ ಹೇಳಿದರು. ಬಿಕಾಸ್ ಏನಕ್ಕೆ ಅಂದರೆ ಅದು ದೇವ್ರ ಹೈಟು ಎಷ್ಟು ಬರುತ್ತೋ ಅಂತ ಗೊತ್ತಿರಲಿಲ್ಲ. ಸೊ ಹಾಗಾಗಿ ತಂದು ಇಟ್ಟ ಮೇಲೆ ನಾವು ಮಾಡ್ತೀವಿ ಅಂತ ಹೇಳಿ ಈಗ ಸಂಜೆ ಆಗಿತ್ತು, ರೆಡಿ ಮಾಡ್ತಾ ಇದ್ದಾರೆ. ಸೊ ಒಂದು ಸ್ಪಾಂಜ್ಗೆ ನೀರು ಹಾಕ್ಬಿಟ್ಟು, ಇದು ಸಿಗುತ್ತೆ ಡೆಕೋರೇಟಿವ್ ಸ್ಪಾಂಜು, ಸೊ ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಲೀವ್ಸ್ನ ಕಟ್ ಮಾಡ್ತಾ ಇದ್ದಾರೆ. ತುದಿಗೆ ಕಟ್ ಮಾಡಿ ಸಿಗಿಸ್ತಾ ಇದ್ದಾರೆ. ಫಸ್ಟು ತೆಂಗಿನ ಗರಿನ ಹುಡುಕಿದ್ರು, ಬಟ್ ಅದು ಸಿಗಲಿಲ್ಲ. ಅದೇ ಥರದ್ದು ಇದು ಔಟ್ಡೋರ್ ಮತ್ತು ಇಂಡೋರ್ ಎರಡರಲ್ಲೂ ಇದು ಪ್ಲ್ಯಾಂಟ್ ಬೆಳೆಯುತ್ತೆ. ಅದ್ರದ್ದು ಲೀವ್ಸ್ನ ಯೂಸ್ ಮಾಡ್ಕೋತಾ ಇದ್ದಾರೆ. ಯೂಸ್ ಮಾಡಿ ತುಂಬಾ ಚೆನ್ನಾಗಿ ಬಂದಿತ್ತು. ದೇವರಿಂದ ಈ ರೀತಿ ಸೆಟ್ ಮಾಡಿದ್ದಾರೆ. ಸೊ ಸಂಜೆ ಪೂಜೆ ಮಾಡಿ ವಿನಯ್ ಅವರೆಲ್ಲ ಆದಮೇಲೆ ನಾನು ಕೂಡ ದೇವರಿಗೆ ಆರತಿನ ಮಾಡಿದೆ. ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಹೇಗೆ ಕಾಣುತ್ತೋ ಅಂತ ಅಂದ್ಕೊಂಡಿದ್ವಿ, ಬಟ್ ತುಂಬಾ ಚೆನ್ನಾಗಿ ಹಿಂದೆ ಡೆಕೋರೇಟಿವ್ ಆಗಿ ಇಟ್ಟಿರೋದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಮಗೂ ಕೂಡ ತುಂಬಾ ಇಷ್ಟ ಆಯಿತು. ನಂತರ ಪೂಜೆ ಎಲ್ಲ ಮುಗಿಸಿ ವಿನಯ್ ಅವರು ಕೂಡ ಸಂಜೆ ಇನ್ನೊಂದು ಸರಿ ಕೂಡ ಪೂಜೆನ ಮನೆಯಲ್ಲಿ ಮಾಡಿದರು. ನಮ್ಮ ಮನೇಲಿ 5 ದಿನ ಗಣೇಶನ ಇಡೋದ್ರಿಂದ 5 ದಿನ 5 ತರಹದ ಅಡುಗೆನ ಮಾಡ್ತೀವಿ. ಫಸ್ಟ್ ಡೇ ಬಂದು ನಮ್ಮ ಮನೆಯಲ್ಲಿ ಗೋಧಿ ಹುಗ್ಗಿನ ಮಾಡ್ತಾರೆ. 2ನೇ ದಿನ ಕಡುಬನ್ನ ಮಾಡ್ತಾರೆ. 3ನೇ ದಿನ ರೊಟ್ಟಿ ಪುಂಡಿ ಪಲ್ಯನ ಮಾಡ್ತಾರೆ. 4ನೇ ದಿನ ಬಂದು ಮೋದಕ ಮಾಡ್ತಾರೆ. 5ನೇ ದಿನ ಬಂದು ಮೊಸರನ್ನ ಮಾಡ್ತಾರೆ. 5 ದಿನ 5 ತರಹದ ಅಡುಗೆನ ಮಾಡಿ ಗಣೇಶನಿಗೆ. ಸೊ ಲಾಸ್ಟ್ ಡೇ ಮೊಸರನ್ನ ಮಾಡಿ
ಕಟ್ಟಿಬಿಟ್ಟು ಗಣೇಶನ ಕೈಗೆ ಸೊ ಗಣೇಶನ್ನ ಕಳಿಸ್ತೀವಿ. ಸೊ ಪ್ರತಿ ವರ್ಷವೂ ನಮ್ಮ ಮನೇಲಿ ಅಂದರೆ ನನ್ನ ಗಂಡನ ಮನೇಲಿ ಗಣೇಶ ಹಬ್ಬನ ತುಂಬ ಜೋರಾಗಿ ತುಂಬ ಗ್ರ್ಯಾಂಡಾಗಿ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಗಣೇಶನ ಮಿಸ್ ಮಾಡದೆ ನಾನು ವಿನಯ್ ಗಣೇಶನ ಹಬ್ಬಕ್ಕೆ ಹುಬ್ಳಿಗೆ ಬರ್ತೀವಿ. ವಿನಯ್ ಅವ್ರ ಮಮ್ಮಿ ಡ್ಯಾಡಿ ಅವ್ರ ತಮ್ಮ ನಾನು ನಿಧಿ ವಿನಯ್ ಅವರು ಎಲ್ಲರೂ ಸೇರಿ ತುಂಬ ಜೋರಾಗಿ ತುಂಬ ಖುಷಿಯಾಗಿ ಹಬ್ಬನ ಮಾಡ್ತೀವಿ. ಹಾಗೆ ನಮ್ಮ ಮನೆಯಲ್ಲಿ ವಿನಯ್ ಮತ್ತು ವಿನಯ್ ತಮ್ಮ ಇರೋದ್ರಿಂದ ಗಣೇಶ ಹಬ್ಬ ತುಂಬಾ ಜೋರಾಗಿ ಮಾಡ್ತಾರೆ. ಅವರು ಕೂಡ ತುಂಬ ಖುಷಿಯಾಗಿ ತುಂಬಾ ಇಂಟ್ರೆಸ್ಟ್ ತೋರಿಸಿ ಇಬ್ಬರು ಮಾತಾಡ್ಕೊಂಡು ಹೀಗೆ ಮಾಡೋಣ ಹಾಗೆ ಮಾಡೋಣ ಅಂತ ಹೇಳಿ ಇಬ್ಬರು ಮಾತಾಡ್ಕೊಂಡು ತುಂಬ ಜೋರಾಗಿ ಮಾಡ್ತೀವಿ. ಹಾಗೆ ಪ್ರತಿ ವರ್ಷವೂ ಹಾಗೆ ಪೂಜೆ ಮಾಡುವಾಗ ಏನೇ ಮಿಸ್ ಆದರೂ ವಿನಯ್ ಅವ್ರ ಡ್ಯಾಡಿ ಮಮ್ಮಿ ಇಬ್ಬರು ಕೂಡ ಸೇರಿ ಅವ್ರ ಮಕ್ಕಳಿಗೆ ಹೇಳ್ತಾರೆ ಈ ಥರ ಮಾಡಿ ಈ ಥರ ಬೇಡ ಅಂತ ಹೇಳಿ. ಸೊ ಎಲ್ಲರೂ ಸೇರಿ ತುಂಬ ಖುಷಿಯಾಗಿ ನಾವು ಈ ರೀತಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ ಮನೆಯಲ್ಲಿ. ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬೆಲ್ ಬಟನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.